ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂತ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ಪೂಜೆ ಕೂಡ ಆಯಿತು. ಮಾರ್ನಿಂಗು ಮಕ್ಕಳಿಗೂ ಕೂಡ ಸ್ಕೂಲಿಗೆ ಎಕ್ಸಾಮ್ ಮುಗೀತಿದ್ದ ಹಾಗೆಯೇ ರಜನೂ ಕೊಟ್ಟಿದ್ದಾರೆ. ಈ ಸಲ ಬೇಗ ರಜನೂ ಕೊಟ್ಟಿದ್ದಾರೆ, ಎಕ್ಸಾಮು ಬೇಗ ಆಯಿತು. ಹಾಗಾಗಿ ಸ್ವಲ್ಪ ಲೇಟೇ ಎದ್ದೇಳೋದು, 6:30 ಎದ್ದೇಳ್ತಾ ಇದ್ದೀನಿ ಸ್ಕೂಲೆಲ್ಲ ರಜೆ ಇರೋದ್ರಿಂದ. ಪೂಜೆ ಕೂಡ ಎಲ್ಲ ಮುಗಿಸ್ದೆ, ಮಕ್ಕಳು ಕೂಡ ಎಲ್ಲ ಎದ್ದಿದ್ರು. ಕಾಫಿ ಮತ್ತು ಹಾಲನ್ನು ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಮಕ್ಕಳಿಗೆ ಕಾಫಿನ ಮಾಡಿದ್ದೀನಿ. ಮಕ್ಕಳು ಕಾಫಿನ ಕುಡಿತಾರೆ, ಹಾಗಾಗಿ ಇಬ್ಬರಿಗೂ ಕೂಡ ಕಾಫಿ ಮಾಡಿಟ್ಟಿದ್ದೀನಿ. ಹಾಗೆ ಇವತ್ತು ತಿಂಡಿನೂ ಕೂಡ ಆಯಿತು. ಅಡುಗೆ ತಿಂಡಿ ನಾನು ಎರಡು ಒಂದೇ ಸಲ ಮಾಡೋದು. ಹಾಗೆಯೇ ಸ್ವಲ್ಪ ಮಂಡಿಯಿಂದ ಕಾಳು ತೊಗೊಂಬರೋಕ್ಕೂ ಹೇಳಿದ್ದೆ ನಮ್ಮ ಮನೆಯಲ್ಲಿ. ಅವರು ಎಲ್ಲ ಥರದ ಕಾಳನ್ನೂ ತೊಗೊಂಡು ಬಂದಿದ್ದರು. ಕಾಳುಗಳು ಅಂದರೆ ಮಂಡಿನಲ್ಲಿ ತೊಗೊಂಡ್ರೆ ಸ್ವಲ್ಪ ರೈಟ್ ಎಲ್ಲ ಕಮ್ಮಿ ಇರುತ್ತೆ, ಹಾಗಾಗಿ ಮಂಡಿನಲ್ಲೇ ತೊಗೊಂಡು ಬಂದಿದ್ದರು. ಅವನ್ನೆಲ್ಲ ಒಣಗಿಸಿಟ್ಕೊಳ್ಳೋಣ ಅಂತ ಹೇಳಿ ಒಣ ಹಾಕಿದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಜಾಸ್ತಿ ದಿವಸ ಇರ್ತವೆ ಕಾಳುಗಳು. ಹಾಗಾಗಿ ಬನ್ನಿ ಇವತ್ತು ಏನು ತಿಂಡಿ ಮಾಡಿದ್ದೆ ಅಂದರೆ ದೋಸೆ ಮಾಡಿದ್ದೆ. ಹಾಗೆ ಏನು ರೆಸಿಪಿ ಇವತ್ತು ಅಂತ ನೋಡ್ತಾ ಇದ್ದೀರಾ. ಇವತ್ತು ದೋಸೆಗೆ ಸೂಪರ್ ಆಗಿರೋವಂಥ ಆಲೂಗೆಡ್ಡೆ ಪಲ್ಯನ ಹೇಗೆ ಮಾಡ್ಕೊಳೋದು ಅಂತ ಬನ್ನಿ ಏನು ಮಾಡಿದೆ ಇವತ್ತು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಕೂಡ ಇತ್ತು, ಹಾಗೆ ಬೇಗನೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕೂಡ ಬಿಸಿಯಾಗಿತ್ತು, ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಕಡಲೆಬೇಳೆನ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ. ಹಾಗೆ ಸ್ವಲ್ಪ ಫ್ರೈ ಕೂಡ ಆಗಿತ್ತು. ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ನಾನು ಕಡಲೆಬೇಳೆ ಆದಮೇಲೆ ಸ್ವಲ್ಪ ಉದ್ದಿನಬೇಳೆನೂ ಹಾಕಬೇಕಾಗಿತ್ತು, ಹಾಕಿರಲಿಲ್ಲ, ಹಾಗಾಗಿ ನಂತರ ಹಾಕ್ಕೊಂಡೆ ನಾನು. ಇಲ್ಲಿ ನೋಡಿ ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ, ಅದರ ಜೊತೆನೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಜೊತೆಯಲ್ಲಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಲಿ ಇದು. ಹಾಗೆಯೇ ನನ್ನ ವಿಡಿಯೋಗಳನ್ನ ನೋಡೋ ಅಂಥ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಅದನ್ನು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೆ. ಅದನ್ನ ನೀರಲ್ಲಿ ಹಾಕಿಟ್ಟಿದ್ದೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ನಾನು ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೊಂದು 5 ನಿಮಿಷ ಹಾಗೆ ಫ್ರೈ ಮಾಡಿ ಎಣ್ಣೆಯಲ್ಲಿ ಇದಕ್ಕೆ ನಾನು ಸ್ವಲ್ಪ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊಗಳನ್ನ ಹಾಕಿದ್ದೀನಿ. 2 ಈರುಳ್ಳಿನೂ ಕೂಡ ಹಾಕಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಬೇಯ್ಕೊಳ್ಳಿ ಆಲೂಗೆಡ್ಡೆ ಅಂತ ಹೇಳಿ. ಹಾಗೆ ಒಂದು 10 ನಿಮಿಷ ಹಾಗೆ ಮುಚ್ಚಿಡೋಣ. ಚೆನ್ನಾಗಿ ಆಲೂಗೆಡ್ಡೆನೂ ಕೂಡ ಬೇಯ್ಕೊಳ್ಳುತ್ತೆ. ನೋಡಿ ಇಲ್ಲಿ ಆಲೂಗೆಡ್ಡೆನೂ ಕೂಡ ಬೇಯ್ಕೊಳ್ತಾ ಇದೆ, ಹಾಗೆಯೇ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವಿಲ್ಲಿ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ, ಹಾಗಾಗಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀವಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಗಟ್ಟಿ ಬರುತ್ತೆ, ಹಾಗಾಗಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ನಾನು ಇದಕ್ಕೆ ಯಾವುದೇ ಬೇಳೆ ಕೂಡ ಯೂಸ್ ಮಾಡಿಲ್ಲ, ಹಾಗೆಯೇ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡಿಲ್ಲ. ಹಾಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಕೂಡ ಟೇಸ್ಟಿಗೆ ಹಾಕ್ತಾಯಿದ್ದೀನಿ. ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಫ್ರೈ ಮಾಡಬೇಕಾದ್ರೆ. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಗನೂ ಕೂಡ ಮಾಡ್ಕೊಬೋದು, ಈಸಿಯಾಗೂ ಕೂಡ ಇದೆ. ಇದು ಇವಾಗ ನಾವು ನೋಡಿ ಕುದಿನೂ ಕೂಡ ಬರ್ತಾ ಇದೆ. ಹಾಗೆಯೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲೇ ಮುಚ್ಚಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಲ್ಯ. ದೋಸೆನ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ನೋಡಿ ಪಲ್ಯಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.